ರಾಜ್ಯದಲ್ಲಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ಗೆ ವಿದ್ಯುತ್ ವಿತರಣೆ ಮಾಡಲು ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ವಿದ್ಯುತ್ ಮಂಡಳಿಯ ನೌಕರರ ಒಕ್ಕೂಟ ಹಾಗೂ ಸಂಘಗಳ ಒಕ್ಕೂಟದ ವತಿಯಿಂದ ನಗರದ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬೆಸ್ಕಾಂ ಕಚೇರಿ ಎದುರು ಜಮಾಯಿಸಿದ ನೌಕರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಸ್ತುತ ಸರ್ಕಾರಿ ಸ್ವಾಮ್ಯದಲ್ಲಿರುವ ವಿದ್ಯುತ್ ಕಂಪನಿಗಳು ಗೃಹ ಜ್ಯೋತಿ, ಗಂಗಾ ಕಲ್ಯಾಣ ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ನಂತಹ ಜನಪರ ಯೋಜನೆಗಳನ್ನು ಯಶಸ್ವಿಯಾಗಿ ತಲುಪಿಸುತ್ತಿವೆ. ಒಂದು ವೇಳೆ ವಿದ್ಯುತ್ ಕ್ಷೇತ್ರಕ್ಕೆ ಖಾಸಗಿ ಸಂಸ್ಥೆಗಳು ಪ್ರವೇಶಿಸಿದರೆ ಸರ್ಕಾರದ ನಿಯಂತ್ರಣ ತಪ್ಪಿ ರೈತರು, ಕೈಗಾರಿಕೆಗಳು ಹಾಗೂ ಗ್ರಾಹಕರಿಗೆ ದೊಡ್ಡ ಅನ್ಯಾಯವಾಗುತ್ತದೆ ಎಂದು ಪ್ರತಿಭಟನಾಕಾರರು ಆತಂಕ ವ್ಯಕ್ತಪಡಿಸಿದರು. ಟಾಟಾ ಪವರ್ ಕಂಪನಿಯು ವಿದ್ಯುತ್ ವಿತರಣೆ ಪರವಾನಗಿಗಾಗಿ ಕೆಇಆರ್ಸಿಗೆ ಸಲ್ಲಿಸಿರುವ ಅರ್ಜಿಯನ್ನು ವಿದ್ಯುತ್ ಕಾಯ್ದೆ 2003ರ ಸೆಕ್ಷನ್ 108ರ ಅಡಿಯಲ್ಲಿ ಸರ್ಕಾರವು ತನ್ನ ಅಧಿಕಾರ ಬಳಸಿ ತಕ್ಷಣವೇ ತಿರಸ್ಕರಿಸಬೇಕು. ವಿದ್ಯುತ್ ವಿತರಣಾ ಕಂಪನಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರದ ಅಧೀನದಲ್ಲಿಯೇ ಮುಂದುವರಿಯಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ KPTCL ಹಾಗೂ ಎಸ್ಕಾಮ್ಸಿಂದ ನಾವು ಈ ದಿವಸ ನೌಕರರ ಒಕ್ಕೂಟದ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣವನ್ನು ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಸಮಾನಾಂತರ ವಿದ್ಯುತ್ ಶಕ್ತಿ ಸರಬರಾಜು ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಟಾಟಾ ಕಂಪನಿಯವರಿಗೆ ಪರವಾನಗಿ ಕೊಡಬಾರ್ದು ಅಂಥೇಳಿ KERCಗೆ ಮತ್ತು ಸರ್ಕಾರಕ್ಕೆ ನಾವು ನೌಕರರು, ಅಧಿಕಾರಿಗಳು, ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಾವು ನಮ್ಮ ವಿರೋಧವನ್ನು ಈ ದಿವಸ ದಾವಣಗೆರೆಯಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮ ಒಕ್ಕೂಟದ ವತಿಯಿಂದ ಏನು ನಮ್ಮ ವಿದ್ಯುತ್ ಇಲಾಖೆ ಖಾಸಗೀಕರಣ ಆಗ್ತಿದೆ, ನಾವು ಒಂದು ಪ್ರಬಲವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿ ಬೆಳೆಸಿದಂಥ, ಬುನಾದಿ ಹಾಕಿ ಬೆಳೆಸಿದಂಥ 124 ವರ್ಷಗಳ ಸುದೀರ್ಘ ಸೇವೆಯನ್ನು ಒದಗಿಸ್ತಾ ಇದ್ದಂಥ ಸಂಸ್ಥೆಯನ್ನು ಖಾಸಗೀಕರಣ ಮಾಡಲಿಕ್ಕೆ ಇವತ್ತು ಏನು ಹೊರಟಿದ್ದಾರೆ, ಅದನ್ನು ನಾವು ಎಲ್ಲ ಸಂಘಟನೆಗಳಿಂದ ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಇದರಿಂದ ಖಾಸಗೀಕರಣದ ಒಂದು ದುರುದ್ದೇಶದಿಂದ ಇದು ಬರೀ ಏನು ಇಲಾಖೆ ಖಾಸಗೀಕರಣ ಆಗಲ್ಲ, ಸಾಮಾನ್ಯ ಜನರಿಗೂ ಸಹ ಇದು ಬೆಲೆ ಏರಿಕೆಯನ್ನು ಬಿಸಿ ಮುಟ್ಟುವಂಥ ಪರಿಸ್ಥಿತಿಗೆ ರೀಚ್ ಆಗುತ್ತೆ. ಅವರು ಖಾಸಗೀಕರಣದವ್ರು ಏನು ಬರೀ ವ್ಯಾಪಾರ ದೃಷ್ಟಿಯಿಂದ ಯೋಚನೆ ಮಾಡ್ತಾರೆ ಹೊರತು ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಏರಿಯಾಗಳನ್ನ ಮಾತ್ರ ಒಂದು ದೃಷ್ಟಿ ಹಿಡ್ಕೊಂಡು ವ್ಯಾಪಾರೀಕರಣಕ್ಕೆ ಬರ್ತಾ ಇದ್ದಾರೆ. ಈ ವಿದ್ಯುತ್ ಖಾಸಗೀಕರಣ ಆಯಿತು ಅಂದರೆ ನಮ್ಮೆಲ್ಲ ವಿದ್ಯುತ್ ಗುತ್ತಿಗೆದಾರರಿಗೆ ಯಾವುದೇ ರೀತಿ ಕೆಲಸಗಳಿರಲ್ಲ. ಅವರೇ ಡೈರೆಕ್ಟಾಗಿ ಎಲ್ಲ CRಗೆ ಏನಿಂದ ಹಿಡಿದು A to Z ಎಲ್ಲ ಅವರೇ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಖಾಸಗೀಕರಣಕ್ಕೆ ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ನಮ್ಮದೆಲ್ಲ ವಿರೋಧ ಇದೆ. ಆದ್ದರಿಂದ ಈ ಖಾಸಗೀಕರಣಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಖಾಸಗೀಕರಣಕ್ಕೆ ಒಪ್ಪಿಗೆ ಕೊಡಬಾರ್ದು ಅಂತಂದೇಳಿ ಈ ಮುಖಾಂತರ ನಾವು ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಈ ಮನವಿ ಮಾಡ್ಕೊಳ್ತಿದ್ದೀವಿ. ಈಗ ಏನಾಗುತ್ತೆ, ನಾವೀಗ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ. ಆ ಲೈಸೆನ್ಸ್ ಪ್ರಕಾರ ನಾವೀಗ ವಿದ್ಯುತ್ ಮನೆಗಳಿಗೆ ಸರ್ವಿಸ್ ಕೊಡಿಸ್ಬೇಕಂದ್ರೆ ನಾವು ಗುತ್ತಿಗೆದಾರರು ವೈರಿಂಗ್ ಮಾಡಿ CR ಅನ್ನೆಲ್ಲ ಕೊಡ್ತಿರ್ತೀವಿ. ಈಗ ಖಾಸಗೀಕರಣ ಆಯಿತು ಅಂದರೆ ಅವರೇ ಒಂದು ಲೈಸೆನ್ಸ್ ತಗೊಂಡು ಅವರೇ CR ಎಲ್ಲ ಕೊಟ್ಟು ಅವರೇ ಎಲ್ಲ ಸರ್ವಿಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಮೇಂಟೆನೆನ್ಸ್ ವರ್ಕು ಅದು ಇದು ಏನಿರ್ತಾವೆ ಯಾವ ನಮ್ಗೆ ಯಾವೂ ಸಿಗೋಲ್ಲ ಗುತ್ತಿಗೆದಾರರುಗಳಿಗೆ. ಎಲ್ಲ ಅವ್ರು ರೈತರ ಕೆಲಸಗಳು ಎಲ್ಲ ಕೆಲಸನೂ ಅವರೇ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಗೆ ಯಾರಿಗೂ ಸಿಗೋಲ್ಲ. ರೈತರಿಗೂ ಸಮಸ್ಯೆ ಆಗ್ತದೆ. ಈಗೇನು ಎಕ್ಸಾಂಪಲ್ ಈಗ BSNL ಆಗಿದೆಯಲ್ಲ, ಆ ಟೈಪ್ ಆಗಿಬಿಡುತ್ತೆ. ನಮಗೆ ಯಾರೂ ಇರಲ್ಲ ಅವಾಗ, ಗುತ್ತಿಗೆದಾರ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಈ ಖಾಸಗೀಕರಣ KEB ಎನರ್ಜಿ ಡಿಪಾರ್ಟ್ಮೆಂಟಿಂದ ಖಾಸಗೀಕರಣ ಆಗೋದನ್ನು ನಮ್ಮ ಗುತ್ತಿಗೆದಾರರ ಸಂಘದಿಂದ ವಿರೋಧ ವ್ಯಕ್ತಪಡಿಸುತ್ತೇವೆ. ಮತ್ತು ಯಾವುದೇ ರೀತಿಯಾದ ಅನುಕೂಲತೆಗಳು ಬಂದಾಗ್ತವೆ. ಇದರಿಂದ ಖಾಸಗೀಕರಣ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಈ ಎಂಪ್ಲಾಯ್ಮೆಂಟ್ ಇದರಲ್ಲಿ ಸಾರ್ವಜನಿಕ ಇದರಲ್ಲಿ ರಿಸರ್ವೇಷನ್ ಸಿಗಲ್ಲ ಮತ್ತು ಅವರ ಸ್ವಇಚ್ಛೆ ಮೇರೆಗೆ ಎಲ್ಲ. ಆಮೇಲೆ ಈ ಗೌರ್ಮೆಂಟಿಂದ ಸಿಗ್ತಕ್ಕಂಥ ಫ್ರೀ ಫೆಸಿಲಿಟಿಗಳು ಮತ್ತು ಅನುಕೂಲತೆಗಳನ್ನ ಎಲ್ಲ ಬಂದಾಗ್ತವೆ. ಆದ್ದರಿಂದ ಇದಕ್ಕೆ ನಾವು ವಿರೋಧ ಮಾಡಲಿಕ್ಕೆ ತಯಾರಿದೆ. ಆಮೇಲೆ ಸೇಮ್ ಈಗೇನು BSNL ಆಗಿದೆಯಲ್ಲ, ಸೇಮ್ ಅದೇ ಸ್ಥಿತಿಗೆ ಇದು ಎನರ್ಜಿ ಡಿಪಾರ್ಟ್ಮೆಂಟು ಬರುತ್ತೆ.
ಏನು ಈ ಖಾಸಗೀಕರಣ ಬಂದಿದೆ ನಮ್ಮ ವಿದ್ಯುತ್ ಇಲಾಖೆಯಲ್ಲಿ, ಇದು ಒಂದು ನಮ್ಮ ಜನರಿಗೆ ಹಾಗೂ ನಮ್ಮ ಎಂಪ್ಲಾಯಿಗಳಿಗೆ ತುಂಬ ತೊಂದರೆ ಆಗ್ತಿದೆ. ಏನು ನಮ್ಮ ಸಂಸ್ಥೆ, ನಮ್ಮ ಹಕ್ಕುಗಳು ಎಲ್ಲ ನಮ್ಮ ಸರ್ಕಾರದ ಸ್ವಾಮ್ಯತೆಯಲ್ಲಿರಬೇಕು. ನಾವು ಯಾವುದೇ ಖಾಸಗೀಕರಣ ಹತ್ರ ಇದು ಮಾಡೋಕ್ಕಾಗಲ್ಲ. ಇದಕ್ಕೇನಾರ ತೊಂದರೆ ಉಂಟಾದರೆ ನಾವು ಉಗ್ರ ಹೋರಾಟಕ್ಕೆ ರೆಡಿ ಇದ್ದೀವಿ ಅಂತ ಈ ಮೂಲಕ ಸಂದೇಶ ಕೊಡ್ತಾಯಿದ್ದೀವಿ. ದಯಮಾಡಿ ಖಾಸಗೀಕರಣ ಮಾಡೋಂಗಿಲ್ಲ, ಖಾಸಗೀಕರಣ ವಿರುದ್ಧನೇ ನಮ್ಮ ಹೋರಾಟ. ಇದು ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್, ಕ್ಯಾಪಿಟಲ್ ಎಂಪ್ಲಾಯೀಸ್ ಯೂನಿಯನ್. ನಷ್ಟ ಏನಂದರೆ ಇವಾಗ ಜನಗಳಿಗೆ ದರ ಏರಿಕೆ ಆಗುತ್ತೆ, ಮತ್ತು ನಾವು ಏನೋ ಗ್ರಾಹಕರಿಗೆ ಇವಾಗ ಪಂಪ್ ಸೆಟ್ಗಳಿಗೆ ನೀರು ಏನಾರು ಇತ್ತಂದರೆ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಮೀಟ್ರು ಅಳವಡಿಸ್ತಾರೆ. ಆಮೇಲೆ ನಮ್ಮ ಏನೇ ಎಂಪ್ಲಾಯೀಸ್ಗಳು ಇದು ಇದ್ರೂ ಸ್ವಲ್ಪ ಸರ್ಕಾರ ಸಮೇತ ಇದ್ದರೆ ಕೇಳಿ ಪಡ್ಕೋಬೋದು. ಇವಾಗ ಖಾಸಗೀಕರಣ ಅವ್ರ ಮುಂದೆ ಹೋಗಿ ನಿಲ್ಲಬೇಕು, ಇವೆಲ್ಲ ತೊಂದರೆ ಆಗ್ತವೆ. ಅದಕ್ಕೋಸ್ಕರ ಖಾಸಗೀಕರಣ ಬೇಡ, ಖಾಸಗೀಕರಣ ವಿರುದ್ಧನೇ ನಮ್ಮ ಹೋರಾಟ. ಇವತ್ತು ಏನು ಈ ಒಂದು ಖಾಸಗೀಕರಣದ ಭೂತ ನಮಗೆ ಸುಮಾರು 98ರಿಂದ ಬೆನ್ನೆತ್ಕೊಂಡು ಬರ್ತಾ ಇದೆ. ಈಗಾಗಲೇ ಅದನ್ನು ನಮ್ಮ ಒಕ್ಕೂಟದ ವತಿಯಿಂದ ನಾವೆಲ್ಲರೂ ಕೂಡ ಅದನ್ನು ಒಗ್ಗಟ್ಟಾಗಿ ಹಿಮ್ಮೆಟ್ಟಿಸ್ತಾ ಬರ್ತಾನೇ ಇದ್ದೀವಿ. ಆದರೂ ಕೂಡ ಈಗ ಸರ್ಕಾರದ ಕೆಲವು ತಿದ್ದುಪಡಿಗಳಿಂದಾಗಿ ಇವತ್ತು ಟಾಟಾ ಕಂಪ್ನಿಯವರು ಪ್ಯಾರಲಲ್ಲಾಗಿ ಏನು ಲೈಸೆನ್ಸಿಗೆ ಇವತ್ತು KRCಗೆ ಅಪ್ಲೈ ಮಾಡಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ನೌಕರರ ಮೇಲೆ ಬರೆ ಎಳೆದಂತಾಗ್ತದೆ. ಇದು ನೌಕರರಿಗಿಂತ ಹೆಚ್ಚಾಗಿ ಸಾರ್ವಜನಿಕ ವಲಯದಲ್ಲಿ ತುಂಬ ಒಂದು ದೊಡ್ಡ ಆಘಾತವಾಗ್ತದೆ. ಯಾಕೆಂದರೆ ಇವತ್ತು ಸರ್ಕಾರದಿಂದ ಅನೇಕ ಉಚಿತ ಒಂದು ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ನಾವು ಕೊಡ್ತಾ ಇದ್ದೀವಿ. ನಮ್ಮ ನೌಕರರಿರ್ಬೋದು ಹಗಲು ರಾತ್ರಿ ದುಡಿತಾ ಪ್ರತಿಯೊಬ್ಬರು ಕೂಡ ಹಗಲು ರಾತ್ರಿ ಸಾವನ್ನು ಲೆಕ್ಕಿಸದೆ ಕಣ್ಣಿಗೆ ಕಾಣದ ಕರೆಂಟ್ ಜೋಡಿ ಕೆಲಸ ಮಾಡಿ ಅವರೆಲ್ಲ ಒಂದು ಸುಖವನ್ನು ತ್ಯಜಿಸಿ ನೌಕರ ಹಿತಾಸಕ್ತಿಯನ್ನು ಮರೆತು ಇವತ್ತು ಇಲಾಖೆಗಾಗಿ ಸಾರ್ವಜನಿಕರ ಕೆಲಸಗಳನ್ನು ನನ್ನ ನೌಕರ ಬಾಂಧವರು ಮಾಡ್ತಿದ್ದಾರೆ. ಇದೆಲ್ಲವನ್ನು ಕೂಡ ಸರ್ಕಾರಗಳು ಪರಿಗಣಿಸಬೇಕು. ಸಾರ್ವಜನಿಕರು ಕೂಡ ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೊಡೆತಾಗ್ತದೆ. ಯಾಕೆಂದರೆ ಇವತ್ತು ಸರ್ಕಾರದ ಸವಲತ್ತುಗಳು ಕೂಡ ನಾಳೆ ಪ್ರೈವೇಟ್ನರು ಬಂದಾಗ ಅವು ಕೊಡಲಿಕ್ಕಾಗಲ್ಲ. ಈಗ ಯಾರೇ ಬಂದರೂ ಕೂಡ ಅವನು ಬಿಸ್ನೆಸ್ಸನ್ನು ನೋಡಿಕೊಂಡೇ ಬಂದಿರ್ತಾನೆ ವಿನ ಅವನ ಲಾಭನೇ ಅವನಿಗೆ ಮುಖ್ಯ ಆಗ್ತದೆ.